ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಲೈಫಲ್ಲಿ ಶತ್ರುಗಳು ಅಂತ ಇದ್ದೇ ಇರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಅವರು ನಮಗೆ ಹರ್ಟ್ ಮಾಡಿರ್ತಾರೆ. ಅವರ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಅಂತ ನಾವು ವಂಚು ಹಾಕಿ ಕಾಯ್ತಾ ಇರ್ತೀವಿ ಸಮಯಾವಕಾಶಕ್ಕಾಗಿ, ಯಾವಾಗ ನಮಗೆ ಟೈಮ್ ಸಿಗುತ್ತೆ ಅಂತ. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಏನಾಗುತ್ತೆ, ಈ ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತಾನೆ ಅಂತ ಹೇಳ್ಬಿಟ್ಟು ಶತ್ರುವಿನ ಶತ್ರು ಯಾರಿದ್ದಾರೆ ಅಂತ ಎಲ್ಲರನ್ನೂ ಹುಡುಕ್ತೀವಿ. ಅವರೆಲ್ಲರನ್ನೂ ನಾವು ಮಿತ್ರನನ್ನಾಗಿ ಮಾಡ್ಕೋತೀವಿ. ಯಾಕೆಂದರೆ ಒಂದು ಸೈನ್ಯವನ್ನು ಕಟ್ಟಿ ಅವನ ವಿರುದ್ಧ ಒಂದು ಯುದ್ಧ ಸಾರೋಣ ಅಂತ. ಈ ಬುದ್ಧಿವಂತಿಕೆ ಓಕೆ, ಅನಾದಿ ಕಾಲದಿಂದಲೂ ಇದು ನಡೆದು ಬಂದಿದೆ. ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಯೋಚನೆ ಮಾಡಿ ನೋಡಿ 100 ಸಾರಿ. ಈ ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತಾನೆ ಅಂತ ನೀವು ಯಾವ ಆ್ಯಂಗಲಿಂದ ಯೋಚನೆ ಮಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಆತ ನಮ್ಮ ಶತ್ರುವಿಗೆ ಶತ್ರು ಇರಬಹುದು, ಬಟ್ ನಮಗೆ ಮಿತ್ರ ಆಗ್ತಾನೆ ಅಂತ ನಾವು ಅಂದ್ಕೊಳ್ಳೋದು ದೊಡ್ಡ ಮೂರ್ಖತನ. ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಶತ್ರುವಿನ ವೀಕ್ ಪಾಯಿಂಟನ್ನು ಎಲ್ಲರ ಹತ್ರ, ಅಂದರೆ ಆತನ ಶತ್ರು ಯಾರಿರ್ತಾರೆ ಅವರೆಲ್ಲರ ಹತ್ರ ಹೇಳ್ತಾ ಹೋಗ್ತಾ ಇರ್ತೀವಿ. ಅವ್ನಿಗೆ ಮಟ್ಟ ಹಾಕಬೇಕು, ಹಾಗೆ ಹೀಗೆ ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಎವ್ರಿ ಡೇ. ಬಟ್ ನಾವು ನಮ್ಮ ಶತ್ರುನ ಹೀರೋ ಮಾಡಿ ಕೂರಿಸ್ಬಿಟ್ಟಿರ್ತೀವಿ. ಆತ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟಿರ್ತಾನೆ. ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಶತ್ರು ಆಗಿದ್ದಾನೆ, ಆತನಿಗೂ ಶತ್ರುಗಳಿದ್ದಾರೆ, ನಾವು ವಂಚಾಗಿ ಕಾಯ್ತಾ ಇದ್ದೀವಿ ಅಂದರೆ ಆತ ಏನು ಕಡಲೆಪುರಿ ತಿನ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾನೆ ಅಂತ ತಿಳ್ಕೊಬೇಡಿ. ಆತ ಕೂಡ ಹದ್ದಿನ ಕಣ್ಣನ್ನು ನಿಮ್ಮ ಮೇಲೆ ಇಟ್ಟಿರ್ತಾನೆ. ಹಾಗಾಗಿ ನಾವು ಯಾವಾಗ ಶತ್ರುವಿನ ಶತ್ರು ಮಿತ್ರ ಅಂತ ಹೋರಾಟ ಮಾಡೋದಕ್ಕೆ ಹೋಗ್ತೀವಿ, ವೃಥಾ ಟೈಮ್ ವೇಸ್ಟ್ ಮಾಡಿಕೊಂಡು, ಒಂದನ್ನು ಅರ್ಥ ಮಾಡ್ಕೊಳ್ರಿ, ಆಲ್ರೆಡಿ ಅವರು ವೇಸ್ಟ್ ಬಾಡಿಗಳು, ಅವರಿಂದ ಏನು ಯೂಸ್ ಇಲ್ಲ, ನನಗೆ ಬೇಕಾಗಿಲ್ಲ ಅಂತ ಅವರನ್ನು ಆತ ದೂರ ಇಟ್ಟುಬಿಟ್ಟಿರ್ತಾನೆ. ಈತ ನನಗೆ ಏನಕ್ಕೂ ಪ್ರಯೋಜನಕ್ಕೆ ಬಾರದವನು, ಶತ್ರುತ್ವ ಕಟ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ಆತ ಶತ್ರುತ್ವವನ್ನು ಅವರೊಂದಿಗೆ ಕಟ್ಕೊಂಡಿರ್ತಾನೆ. ನೀವೇನು ಮಾಡ್ತೀರಾ, ಅವನ ಬಗ್ಗೆ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ಅವನ ಶತ್ರು ಯಾರಿರ್ತಾರೆ ಅವ್ರನ್ನೆಲ್ಲ ಕಲೆ ಹಾಕಿ ಯುದ್ಧಕ್ಕೆ ಕೊಟ್ರು ಅವನೇನು ನೀವು ಮಾಡೋದಕ್ಕಾಗಲ್ಲ. ಅದರ ಬದಲಾಗಿ ನಾವು ಮಟ್ಟ ಹಾಕಬೇಕು ಅನ್ನೋದು ನಿಮ್ಮಲ್ಲಿದ್ದರೆ ನಿಮ್ಮಲ್ಲಿ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಆತ ಏನು ನಮಗೆ ಶತ್ರು ಇರ್ತಾನೆ, ಆತನಿಗಿಂತ ವ್ಯಕ್ತಿತ್ವದಲ್ಲಿ ನೀವು ಮುಂದುವರಿಯಿರಿ. ಅವನಿಗಿಂತ ದೊಡ್ಡ ಹೀರೋ ಆಗಿ ಲೈಫಲ್ಲಿ ಒಂದು ಒಳ್ಳೆತನವನ್ನು ರೂಢಿಸ್ಕೊಳ್ಳಿ. ಜನ ಯಾವಾಗ ನಿಮಗೆ ಕೈ ಎತ್ತು ಮುಗಿತಾರೆ, ಯಾಕೆಂದರೆ ಪ್ರೀತಿಯಿಂದ ಜನವನ್ನು ಸಂಪಾದನೆ ಮಾಡ್ಬೋದೇ ಹೊರತು ದ್ವೇಷದಿಂದ ಜನ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ನಿಮ್ಗೆ ಯಾವಾಗ ಅಭಿಮಾನಿಗಳು ಉಟ್ಕೋತಾರೆ, ಜನಗಳು ಉಟ್ಕೋತಾರೆ, ಆಗ ಆತ ತಲೆಬಾಗಿ ನಿಮ್ಮ ಎದುರುಗಡೆ ನಿಂತ್ಕೊಂಡ ಅಂದರೆ ಆತ ಸೋತ ಅಂತ ಅರ್ಥ. ಹೌದು ತಾನೇ?